ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದು ಆದಾಗ ಇಂಡಸ್ಟ್ರಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು. ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಮೌನ ವಹಿಸಿದ್ದಾರೆ. ನೋಡಿ, ನಾನು ಒಬ್ಬ ಸ್ನೇಹಿತನಾಗಿ ನನಗೆ ಅದನ್ನ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇಂಥ ಒಂದು ಸ್ಥಿತಿ ದರ್ಶನ್ ಬಂತಲ್ಲ, ಏನಕ್ಕೆ ಬಂದಿದೆ, ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಹೊರತು ನಮ್ಮ ಕೈಲೂ ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡೋಕೆ ಶಕ್ತಿನೇ ಇಲ್ಲ. ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದು ಆದಾಗ ಇಂಡಸ್ಟ್ರಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು. ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಮೌನ ವಹಿಸಿದ್ದಾರೆ. ನೋಡಿ, ನಾನು ಒಬ್ಬ ಸ್ನೇಹಿತನಾಗಿ ನನಗೆ ಅದನ್ನ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇಂಥ ಒಂದು ಸ್ಥಿತಿ ದರ್ಶನ್ ಬಂತಲ್ಲ, ಏನಕ್ಕೆ ಬಂದಿದೆ, ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಹೊರತು ನಮ್ಮ ಕೈಲೂ ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡೋಕೆ ಶಕ್ತಿನೇ ಇಲ್ಲ. ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.